ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣದ ವಚವೆನ್ನ ಹರಣಕ್ಕೆ ತೊಡಿಸೋ ದುರ್ಬುದ್ಧಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣದ ವಚವೆನ್ನ ಹರಣಕ್ಕೆ ತೊಡಿಸೋ ಚರಣ ಸೇವೆ. ಶ್ರೀರಾಮಕೃಷ್ಣ ವಚನವೇದ ಗೃಹಸ್ಥರಿಗೆ ಬುದ್ಧಿವಾದ ಎಂಬ 4ನೇ ಅಧ್ಯಾಯದ ಮುಂದುವರೆದ ಭಾಗ. ಸಾಯಂಕಾಲವಾಗಿದೆ. ನರೇಂದ್ರ ಹಾಡುತ್ತಿದ್ದಾನೆ. ರಾಖಾಲ, ಲಾಟು, ಮಾಸ್ಟರ್, ನರೇಂದ್ರನ ಗೆಳೆಯ ಬ್ರಾಹ್ಮ ಸಮಾಜದ ಪ್ರಿಯನಾಥ, ಹಾಜರ ಮೊದಲಾದವರೆಲ್ಲ ಕುಳಿತಿದ್ದಾರೆ. ಹಾಡಿನೊಡನೆ ಮೃದಂಗ ಭಾಜನವಾಗುತ್ತಿದೆ. ನಿರಂಜನ ಹರಿಚಿದ್ಘನ ಮೂರುತಿಯನ್ನು ನೆನೆಯೋ, ನಿರಂತರ ಮೋಹನ ಮೂರುತಿಯನ್ನು ನೆನೆಯೋ. ನರೇಂದ್ರ ಮತ್ತೆ ಹಾಡುತ್ತಿದ್ದಾನೆ. ಸತ್ಯ ಶಿವ ಸುಂದರನ ರೂಪ ಹೃದಯ ಮಂದಿರದಿ ಹೊಳೆವುದೆಂದೋ, ನಿತ್ಯ ದರ್ಶನದಿಂದ ಆ ರೂಪ ಸಾಗರದಿ ನಾನಿಳುವುದೆಂದೋ, ಆ ದಿವ್ಯ ಶುಭ ದಿನದ ಉದಯವೆಂದೋ. ಬಾರಯ್ಯ ಓ ಪ್ರಭುವೇ, ಅನಂತ ಜ್ಞಾನದೊಳು ನನ್ನೆದೆಯಲಿ ಮೂಕ ವಿಸ್ಮಿತಗೈದು ನನ್ನ ಚಂಚಲ ಮತಿಗೆ ತೋರಯ್ಯ ಸಗ್ಗವನು ನಿನ್ನಡಿಯಲಿ. ಆನಂದದ ಅಮೃತಕರನಾಗಿ ನೀ ಮೂಡಯ್ಯ ನನ್ನ ಹೃದಯಾಕಾಶ ದೇಶದಲ್ಲಿ. ಆ ಪ್ರಕಾಶದಿ ನನ್ನ ಮನ ಚಕೋರನ ತೆರದಿ ನಲಿದಾಡಲಿ. ಸಗ್ಗ ಸುಖ ಅವತರಿಸಿ ನನ್ನ ಹೃದಯವ ತುಂಬಿ ತುಳುಕಾಡಲಿ. ರಾಜರಾಜೇಶ್ವರನೇ ಓ ನನ್ನ ಪ್ರಾಣಸಖ, ಅದ್ವಿತೀಯನು ನೀನು ಶಾಂತ ಶಿವನು. ನಿನ್ನ ಶ್ರೀಚರಣದಲ್ಲಿ ನನ್ನೆಲ್ಲವನ್ನು ಮುಡಿಪು ಗೈದೆನ್ನ ಗುರಿಯನ್ನು ಸಾಧಿಸುವೆನು. ಆ ಅನಂತರ ನಾನು ನಿನ್ನ ನಿರ್ಮಲ ಶುದ್ಧ ರೂಪವನ್ನು ಎಲ್ಲೆಲ್ಲೂ ದರ್ಶಿಸುವೆನು. ಬೆಳಕು ಬಂದೊಡನೆಯೇ ಕತ್ತಲೋಡುವ ತೆರದಿ ನಿನ್ನ ಪ್ರಭೆ ಉದಯದಲ್ಲಿ ನನ್ನ ದುರಿತಗಳೆಲ್ಲ ತೊಲಗವೇನು. ನಿನ್ನ ಶ್ರೀ ಧ್ರುವತಾರೆ ಗದೆಯು ತುಡಿವಂದದಿ ವಿಶ್ವಾಸದಗ್ನಿಯನ್ನು ದೀಪ್ತಗೊಳಿಸು. ಓ ದೀನ ಬಾಂಧವನೇ, ದಿನರಾತ್ರಿಯೂ ನಿನ್ನ ಪ್ರೇಮದಾನಂದದಲ್ಲಿ ಮಗ್ನಗೊಳಿಸು. ನೀನೇ ನನ್ನೊಳು ನೆಲೆಸು, ನನ್ನ ನಳಿಸು. ನರೇಂದ್ರ ಮತ್ತೆ ಹಾಡುತ್ತಿದ್ದಾನೆ. ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ, ಸುಧಾ ಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ. ಎಲ್ಲರೊಡನೆ ಅವನು ಹೀರಿ ಸುಖಿಸು ನೀನು ಜಗದಲ್ಲಿ. ಶುಷ್ಕವಾದರೇನು ಎದೆಯು ವಿಷಯ ಜ್ವಾಲೆ ತಟ್ಟಲು. ಮರೆಯಬೇಡ ಹರಿಯ ಮಧುರ ನಾಮವನ್ನು ನೆನೆಯಲು. ಅವನ ನೆನೆಯ ಸಗ್ಗದೊಲವು ಇಳಿದು ತೊಳೆವುದೆದೆಯನು. ಹೀರಿ ಎಡರುಗಳಡ್ಡ ಬರಲು ಕರಗು ಕೂಗು ಅವನನು. ಕರುಣಾಮಯನವನ ಹೆಸರು ದುರಿತಂಗಳ ಕಟ್ಟನು. ಸಿಡಿಲಿನಂತೆ ಬಡಿದು ಹರಿದು ಬಿಡುಗಡೆಯನ್ನು ಕೊಡುವನು. ಓ ಬನ್ನಿರಿ, ನಿಮ್ಮೆದೆಗಳ ಅರಕೆಗಳನ್ನು ತುಂಬಿರಿ. ಆನಂದದ ರಸವ ಕುಡಿದು ತೃಪ್ತಿಯನ್ನು ಪಡೆಯಿರಿ. ಪ್ರೇಮಯೋಗದಲ್ಲಿ ನೀವು ಪೂರ್ಣ ಕಾಮರಾಗಿರಿ. ಈಗ ಮೃದಂಗ ಕರತಾಲಗಳೊಡನೆ ಕೀರ್ತನೆ ನಡೆಯುತ್ತಿದೆ. ನರೇಂದ್ರಾದಿ ಭಕ್ತರು ಪರಮಹಂಸರ ಸುತ್ತಲೂ ಸುತ್ತುತ್ತಾ ಹಾಡುತ್ತಿದ್ದಾರೆ. ಪ್ರೇಮಾನಂದರಸ ಪೊರದಿ ನೀನಾಗಿರು ಚಿರಮಗ್ನ. ಬಳಿಕ ಹಾಡುತ್ತಿದ್ದಾರೆ. ಸತ್ಯ ಶಿವ ಸುಂದರನ ರೂಪ ಹೃದ ಮಂದಿರದಿ ಹೊಳೆವುದೆಂದೋ. ಈಗ ನರೇಂದ್ರನೇ ಮೃದಂಗ ಬಾಜಿಸುತ್ತಾ ಮತ್ತನಾಗಿ ಪರಮಹಂಸರೊಡನೆ ಹಾಡುತ್ತಿದ್ದಾನೆ. ಮಧುರ ಬ್ರಹ್ಮ ನಾಮವನ್ನು ಜಪಿಸು ಹರುಷ ಮುಖದಲ್ಲಿ, ಸುಧಾ ಸಿಂಧು ಉಕ್ಕಿ ಬರಲಿ ತುಂಬಿದಂತ ಎದೆಯಲಿ. ಕೀರ್ತನೆ ಮುಗಿದ ನಂತರ ಪರಮಹಂಸರು ನರೇಂದ್ರನನ್ನು ಹಿಡಿದು ಆಗಾಗ ಆಲಿಂಗನ ಮಾಡಿಕೊಳ್ಳುತ್ತಾ ಹೇಳುತ್ತಿದ್ದಾರೆ. ನೀನು ನಮ್ಮನ್ನು ಬಹಳವಾಗಿ ಆನಂದಪಡಿಸಿಬಿಟ್ಟೆ. ಇಂದು ಪರಮಹಂಸರ ಹೃದಯದಲ್ಲಿ ಪ್ರೇಮದ ಬುಗ್ಗೆ ಸುಮ್ಮನೆ ಉಕ್ಕುತ್ತಿದೆ. ಆಗಲೇ ರಾತ್ರಿ 8 ಗಂಟೆಯಾಗಿಬಿಟ್ಟಿದೆ. ಆದರೂ ಅವರು ಪ್ರೇಮೋನ್ಮತ್ತರಾಗಿ ಏಕಾಕಿಯಾಗಿ ಉತ್ತರ ವರಾಂಡದಲ್ಲಿ ತಿರುಗಾಡುತ್ತಿದ್ದಾರೆ.
ಆಗಾಗ ಭಗವತಿಯೊಡನೆ ಏನೇನೋ ಮಾತನಾಡಿಕೊಳ್ಳುತ್ತಿದ್ದಾರೆ. ಇದ್ದಕ್ಕಿದ್ದ ಹಾಗೆ ಆವೇಶಗೊಂಡು ಹೇಳುತ್ತಿದ್ದಾರೆ, ನನಗೇನು ನೀನು ಮಾಡಬಲ್ಲೆ? ಭಗವತಿ ಯಾರ ಸಹಾಯಕಳಾಗಿದ್ದಳೋ ಆತನನ್ನು ಆಕೆಯ ಮಾಯೆ ಏನು ತಾನೇ ಮಾಡಬಲ್ಲದು ಎಂಬುದಾಗಿ ಪರಮಹಂಸರು ಸೂಚಿಸುತ್ತಿದ್ದಾರೇನೋ. ನರೇಂದ್ರ, ಮಾಸ್ಟರ್, ಪ್ರಿಯಾ ಮೂವರು ತಮ್ಮ ರಾತ್ರಿಯನ್ನು ಅಲ್ಲೇ ಕಳೆಯುವುದಾಗಿ ನಿಶ್ಚಯಿಸಿದ್ದಾರೆ. ರಾತ್ರಿಯನ್ನು ನರೇಂದ್ರನೂ ತಮ್ಮೊಡನೆ ಕಳೆಯುತ್ತಾನೆ ಎಂಬುದನ್ನು ಕೇಳಿ ಪರಮಹಂಸರ ಆನಂದಕ್ಕೆ ಪಾರವೇ ಇಲ್ಲದಂತಾಗಿದೆ. ಶ್ರೀ ಶಾರದಾದೇವಿಯವರು ನಹಬತ್ ಖಾನೆಯಲ್ಲಿ ವಾಸವಾಗಿದ್ದಾರೆ. ಅವರು ಅಡಿಗೆ ಮಾಡಿ ಪರಮಹಂಸರ ಕೊಠಡಿಯ ನೈಋತ್ಯ ದಿಕ್ಕಿನಲ್ಲಿರುವ ವರಾಂಡಕ್ಕೆ ಕಳುಹಿಸಿಕೊಟ್ಟರು. ಭಕ್ತರು ಇಂದಿನ ಹಾಗೆ ಆಗಾಗ ಪರಮಹಂಸರೊಡನೆ ಉಳಿದುಕೊಳ್ಳುತ್ತಿದ್ದರು. ನರೇಂದ್ರ ಪರಮಹಂಸರ ಖರ್ಚು ವೆಚ್ಚದ ಸ್ವಲ್ಪ ಭಾಗವನ್ನು ಹೊರುತ್ತಿದ್ದ. ಜೈ ರಾಮಕೃಷ್ಣ.